ಇದು ಒಂದು ಕಾಲದ ಮಾತು. ಒಬ್ಬ ಮೀನುಗಾರನ ಮಗ ಇದ್ದ. ಅವನು ಒಬ್ಬ ಪುಟ್ಟ ಬಾಲಕ. ಅವನು ತನ್ನ ತಂದೆ ಹಾಗೆ ಮೀನು ಹಿಡಬೇಕು ಅಂತ ಅನ್ಕೊಂಡಿದ್ದ. ಅವನು ಕಡ್ಡಿ ತೋಗೊಂಡ, ಅದಕ್ಕೊಂದು ದಾರ ಕಟ್ಟಿದ. ಆ ದಾರದ ತುದಿಗೆ ಮೀನಿಗೆ ಬೇಕಾದ ಆಹಾರವನ್ನು ಕಟ್ಟಿ ಅದನ್ನು ನೀರಿಗೆ ಬಿಟ್ಟು ಹಾಗೆ ಕೂತ್ಕೊಂಡ. ಸ್ವಲ್ಪ ಸಮಯದ ನಂತರ ಆ ದಾರಕ್ಕೇನೋ ಸಿಕ್ಕಾಕೊಂಡಿರೋ ಹಾಗೆ ಅನಿಸ್ತು. ಆಗ ಅವನಿಗೇನೋ ಒಂದು ದೊಡ್ಡ ಮೀನು ಸಿಕ್ಕಿಕೊಂಡಿರೋ ಹಾಗೆ ಅನ್ಸೋಕ್ ಶುರುವಾಯಿತು. ಅವನು ತನ್ನ ಶಕ್ತಿ ಹಾಕಿ ಅದನ್ನು ಎಳೆಯೋದಕ್ಕೆ ಪ್ರಯತ್ನಪಟ್ಟ. ಮೀನು ಕೂಡ ಹೇಳ್ತಾ ಇತ್ತು. ಅಲ್ಲಾಗಿದ್ದೇನು ಅಂದರೆ ದಾರ ಕಿತ್ತು ಹೋಯ್ತು. ಆಮೇಲೆ ಮೀನು ಕೂಡ ತಪ್ಸ್ಕೊಂಡು ಹೋಯ್ತು. ಅವನು ಎಷ್ಟೋ ಸಲ ಪ್ರಯತ್ನ ಮಾಡಿದ, ಆದರೆ ಅವನು ಸಫಲ ಆಗಲೇ ಇಲ್ಲ. ಕೆಲವು ಸಲ ಹೆಚ್ಚಿನ ಶಕ್ತಿ ಹಾಕಿದ, ಕೆಲವು ಸಲ ಕಡಿಮೆ ಶಕ್ತಿ ಹಾಕಿದ. ಆದರೆ ಶಕ್ತಿ ಹಾಕಿದ ಆದರೂ ಸಫಲನಾಗಲೇ ಇಲ್ಲ. ಕೊನೆಗೆ ಮತ್ತೊಂದ್ಸಲ ಪ್ರಯತ್ನ ಮಾಡಿದ. ಹೆಚ್ಚಿನ ಬಲಾನೂ ಹಾಕಲಿಲ್ಲ, ಕಡಿಮೆನೂ ಅಲ್ಲ. ಅವನಿಂದ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿದ. ಆ ಮೀನು ಎಷ್ಟು ಬಲವಾಗಿ ಎಳಿತಿತ್ತೋ ಅಷ್ಟೇ ಬಲವಾಗಿ ಎಳಿತಿದ್ದ. ಕೊನೆಗೆ ಅವನು ತನ್ನ ಜೀವನದ ಮೊದಲನೇ ಮೀನನ್ನು ಹಿಡಿದೇ ಬಿಟ್ಟ. ಈಗ ಇದರಿಂದ ಏನು ಗೊತ್ತಾಯಿತು? ಸಮತೋಲನ. ಇದು ಜೀವನದ ಬಹಳ ದೊಡ್ಡ ನಿಯಮ. ನಮ್ಮೆಲ್ಲರ ಜೀವನದಲ್ಲೂ ಸಮಸ್ಯೆ ಬಂದೇ ಬರುತ್ತೆ. ಅದನ್ನು ಗಮನ ಇಟ್ಟು ನೋಡಿ. ಯಾವುದು ದೊಡ್ಡ ಸಮಸ್ಯೆ ಆಗಲಿ, ಚಿಕ್ಕ ಸಮಸ್ಯೆ ಆಗಲಿ, ಅದನ್ನು ಬಗೆಹರಿಸೋದಕ್ಕೆ ಅಂತ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅದು ಬಗೆಹರಿಯೋದೇ ಇಲ್ಲ. ಇನ್ನು ಕಷ್ಟ ಹೆಚ್ಚಾಗೇ ಆಗುತ್ತೆ. ಒಂದು ವೇಳೆ ಏನಾದರೂ ದೊಡ್ಡ ಸಮಸ್ಯೆಯಾಗಿ ನಿಮ್ಮ ಪ್ರಯತ್ನ ಕಡಿಮೆ ಆಗೋದ್ರೆ ಆಗ್ಲೂ ಕೂಡ ಬಗೆಹರಿಯೋದಿಲ್ಲ, ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ವಿಷಯ ಇಷ್ಟೇ, ಜೀವನದಲ್ಲಿ ಎಂಥ ಸಮಸ್ಯೆ ಬಂದರೂ ಕೂಡ ಸಮತೋಲನ ಇಟ್ಕೊಳ್ಳಬೇಕು. ಒಂದು ವೇಳೆ ಇದನ್ನು ಅರ್ಥ ಮಾಡಿಕೊಂಡ್ರೆ, ಆಗ ಜೀವನದ ಹಣೆ ಬರಹವನ್ನು ಅರ್ಥ ಮಾಡಿಕೊಂಡಾಗೆ ರಾಧೆ ರಾಧೆ. ಪ್ರತಿದಿನ ಸೂರ್ಯನ ಉದಯದ ಜೊತೆಗೆ ಹೊಸ ಕಥೆಗಳು ಸೃಷ್ಟಿಯಾಗುತ್ತೆ. ಸ್ವಲ್ಪ ಸಂಘರ್ಷ, ಸ್ವಲ್ಪ ಇಚ್ಛೆಗಳು, ಸ್ವಲ್ಪ ಯಾತ್ರೆಗಳು. ಆದರೆ ಎಲ್ಲ ಕಥೆಗಳು ಪರಿಪೂರ್ಣ ಆಗೋದಿಲ್ಲ. ಸಕಲ ಸಂಘರ್ಷಗಳನ್ನು ಗೆಲ್ಲೋಕೆ ಆಗಲ್ಲ, ಸಕಲ ಇಚ್ಛೆಗಳು ಪ್ರಾಪ್ತಿಯಾಗಲ್ಲ. ಹಾಗೆ ಹಲವು ಯಾತ್ರೆಗಳು ಅಪೂರ್ಣವಾಗಿ ಉಳಿದು ಹೋಗ್ತವೆ. ಯಾಕೆ? ಪ್ರಯತ್ನನೇ ಸರಿಯಿಲ್ಲ ಅಂತ ನಿಮ್ಮಲ್ಲಿ ಕೆಲವರು ಹೇಳ್ಬೋದು. ನಿಶ್ಚಯ ದೃಢ ಇರಲಿಲ್ಲ ಅಂತ ಇನ್ನು ಕೆಲವರು ಅನ್ಕೋಬೋದು. ಕೆಲವರು ಕೋಪ ಮಾಡ್ಕೋತಾರೆ, ಇನ್ನು ಕೆಲವರು ಅಪಯಶಸ್ಸಿನ ಹೊರೆನ ತಮ್ಮ ಭಾಗ್ಯದ ಹೆಗಲಿಗೆ ಹಾಕ್ಬಿಡ್ತಾರೆ. ಆದರೆ ಇದೆಲ್ಲದಕ್ಕೂ ಕಾರಣ ಕೇವಲ ಒಂದು ತತ್ವದ ಕೊರತೆ. ಕಮ್ಮಿ ಆಗಿರೋದು 2 ಅಕ್ಷರ, ಕಮ್ಮಿ ಇರೋದು ಪ್ರೇಮ. ಪ್ರೇಮ ಇದು ನಮ್ಮ ಶಾಸ್ತ್ರಗಳ ಪರಿಭಾಷೆಯಲ್ಲೂ ಸಿಗಲ್ಲ. ನಮ್ಮ ಶಸ್ತ್ರಗಳ ಬಲದಲ್ಲೂ, ಪಾತಾಳದ ತಳಗಳಲ್ಲೂ, ಆಕಾಶದ ಧಾರೆಗಳಲ್ಲೂ ಇಲ್ಲ. ಈ ಪ್ರೇಮ ಎಲ್ಲಿದೆ ಹಾಗಾದ್ರೆ? ಪ್ರೇಮ ಇದು ಅಲೌಕಿಕ. ಇದು ಭೂಮಿ ಮೇಲೇನೆ ಜನ್ಮ ತಾಳಿದ್ದು. ಹೇಗೆ ಪಡ್ಕೊಳ್ಳೋದು ಇದನ್ನ? ಪ್ರೇಮ ಪಡೆಯೋ ದಾರಿ ಯಾವುದಿದೆ? ಇವಿಷ್ಟನ್ನ ಅರ್ಥ ಮಾಡಿಸೋ ಪ್ರಯತ್ನ ನಡೀತಿರುತ್ತೆ. ಹಾಗಾದ್ರೆ ಬನ್ನಿ, ಈ ಯಾತ್ರೆಯಲ್ಲಿ ಭಾಗವಹಿಸಿ. ಮುಂದಿನ ದಿನಗಳಲ್ಲಿ ನಿಮಗೆ ಪ್ರೇಮದ ಬಗ್ಗೆ ತಿಳಿಯುತ್ತದೆ. ರಾಧೆ ರಾಧೆ. ಇಂದ ಅಂತ್ಯ, ಇಂದ ಆರಂಭ, ಎರಡರ ಶಬ್ದ ಕೂಡ ಒಂದೇ. ನೀವು ಗಮನ ಇಟ್ಟು ನೋಡಿದ್ರೆ ಎರಡಕ್ಕೂ ಸಂಬಂಧ ಬಹಳ ಹತ್ತಿರದಲ್ಲೇ ಇದೆ. ಅದೇಗೆ ಯಾವುದು ಆರಂಭ ಆಗಿರುತ್ತೋ ಆಗಲೇ ತೀರ್ಮಾನ ಆಗಿರುತ್ತೆ ಅದಕ್ಕೊಂದು ಅಂತ್ಯ ಇದೆ ಅಂತ. ಆರಂಭ ಆಗದೇ ಇದ್ರೆ ಅಂತ್ಯ ಆಗೋದೇ ಇಲ್ಲ. ಯಾವುದು ಆರಂಭ ಆಗುತ್ತೋ ಅದರ ಅಂತ್ಯ ಅನಿವಾರ್ಯವಾದದ್ದು. ಇದು ಪ್ರಕೃತಿಯ ನಿಯಮ. ಇದನ್ನು ತಡೆಯೋದಕ್ಕೆ ಆಗಲ್ಲ. ಈ ವಿಷಯ ನಮಗೆಲ್ಲರಿಗೂ ಗೊತ್ತೇ ಇದೆ. ಇನ್ನು ಮನುಷ್ಯ ಏನು ಯೋಚನೆ ಮಾಡ್ತಾನೆ, ಈ ಅಂತ್ಯ ಆದಮೇಲೆ ಏನಾಗುತ್ತೆ ಅಂತ. ಆದರೆ ಇದರ ಉತ್ತರ ಅವರ ಹತ್ತಿರ ಇರೋದೇ ಇಲ್ಲ. ಅವರು ಇದಕ್ಕಿಂತ ಮುಖ್ಯವಾದ ಬೇರೆ ವಿಷಯದ ಬಗ್ಗೆ ಯೋಚನೆ ಮಾಡಬೇಕು. ಮನುಷ್ಯನಿಗೆ ಸಾವಿನ ನಂತರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಒಂದು ಮಾತ್ರ ಗೊತ್ತಿರುತ್ತೆ. ಹುಟ್ಟಿನಿಂದ ಸಾವಿನವರೆಗೆ ಇರೋ ಈ ಸಮಯ, ಯಾವುದನ್ನು ನಾವು ಜೀವನ ಅಂತೀವೋ ಅದರಲ್ಲಿ ನಾವು ನಮ್ಮ ಕರ್ಮ ಮಾಡ್ಬೋದು. ಈ ವಿಷಯ ಅಂತೂ ನಮಗೆ ಗೊತ್ತೇ ಇದೆ. ಹಾಗಾದರೆ ನಾವು ಎಂಥ ಕರ್ಮ ಮಾಡಬೇಕು ಅಂದರೆ ಅದು ನಮ್ಮ ಅಂತ್ಯದ ನಂತರ ಕೂಡ ಆರಂಭ ಆಗಬೇಕು. ಇದು ಯೋಚನೆ ಮಾಡಬೇಕಾದ ವಿಷಯ. ಪ್ರತಿಯೊಬ್ಬರ ಹುಟ್ಟಿನ ನಂತರ ಸಾವು ಆಗೇ ಆಗುತ್ತೆ. ಇದು ಸಾಧಾರಣವಾದ ವಿಷಯ. ಆದರೆ ಇತಿಹಾಸದಲ್ಲಿ ಇವತ್ತಿನವರೆಗೂ ಎಂಥವರನ್ನ ನೆನಪಿ ಮಾಡ್ಕೋತಾರೆ ಅಂದರೆ, ಅವರನ್ನ ಪ್ರಪಂಚ ಅವರ ಸಾವಿನಿಂದಲ್ಲ ಬದಲಾಗಿ ಅವರ ಜೀವನಾವಧಿಯಲ್ಲಿ ಅವರು ಮಾಡಿದ ಕರ್ಮಗಳು ಅದರಿಂದ ಗುರುತಿಸ್ತಾರೆ. ಆ ಕರ್ಮದ ಕಾರಣದಿಂದ ಈ ಪ್ರಪಂಚದಲ್ಲಿ ಅವರ ಹೆಸರು, ಅವರ ಕರ್ಮ, ಅವರ ವ್ಯಕ್ತಿತ್ವ, ಅವರ ಕೀರ್ತಿ ಅಮರವಾಗಿದೆ, ಅಮರವಾಗಿದ್ದೇ ಇರುತ್ತೆ.
ನಿಮ್ಮತ್ರ ನೀವು ಊಹೆ ಮಾಡಿರೋವಷ್ಟು ಸಮಯ ಖಂಡಿತವಾಗಿಯೂ ಇಲ್ವೇ ಇಲ್ಲ. ಅದಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ. ನಿಮ್ಮಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡಿ. ಈ ಪ್ರಪಂಚದಲ್ಲಿ ನಿಮ್ಮ ಹೆಸರು ನಿಮ್ಮ ಸಾವಿನ ನಂತರವೂ ಕೂಡ ಅಮರವಾಗಿರಬೇಕು. ರಾಧೆ ರಾಧೆ. ಇದೇ ತರಹದ ಮೋಟಿವೇಶನಲ್ ವಿಡಿಯೋಸ್ಗಳಿಗಾಗಿ ಅಂಶ ಮಾರ್ಗದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.